ಒಂದು ಕೃತಿ ಓದಿದ್ಮೇಲೆ ನೀವು ಇಷ್ಟು ದಿನ ನೋಡಿದ ಬದುಕನ್ನ ಪ್ರಶ್ನಿಸಲು ಶುರು ಮಾಡ್ತೀರಾ. ವೈಜ್ಞಾನಿಕ ದೃಷ್ಟಿಕೋನ ಅಥವಾ ವೈಚಾರಿಕ ದೃಷ್ಟಿಕೋನ ಅಥವಾ ಸೈಂಟಿಫಿಕ್ ಟೆಂಪರ್ಮೆಂಟ್ ಎನ್ನುವ ಯಾವ ಶಬ್ದವನ್ನು ಬಳಸದೆ ಹೇಳಬೇಕಾದದ್ದನ್ನ ಹೇಳಿ, ನಿಮ್ಮ ಕಣ್ಣಿಂದ ನೋಡಿದರೂ ಅಂದರೆ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಎನ್ನುವುದನ್ನ ಅತ್ಯಂತ ಸರಳವಾಗಿ ಸುಂದರವಾಗಿ ಈ ಕೃತಿಯಲ್ಲಿ ಹೇಳಲಾಗಿದೆ. ಕಣ್ಣಿನ ದೃಷ್ಟಿ ಇದ್ದರೆ ಸಾಲದು, ಒಳಗಣ್ಣಿನ ದರ್ಶನ ಇರಬೇಕು. ಇದು ಶಿವರಾಮ್ ಕಾರಂತರ ಕಣ್ಣಿದ್ದೂ ಕಾಣರು ಎನ್ನುವ ಕೃತಿಯನ್ನ ಕುರಿತು ಮಾತನಾಡ್ತಾ ಇದ್ದೇನೆ. ದೇವರು, ಧರ್ಮ, ಮತ, ಅತೀಂದ್ರಿಯ ಶಕ್ತಿ, ರಾಜಕೀಯ, ಪವಾಡ, ದೇವಸ್ಥಾನ, ಕಲಹ, ಭಾವನೆಗಳು, ಸಮಾಜದ ಢೋಂಗಿತನ ಎಲ್ಲದರ ಕುರಿತು ತುಂಬಾ ಒರೆಗೆ ಹಚ್ಚಿ ನೋಡಿದ್ದಾರೆ ನಮ್ಮ ಕಾರಂತಜ್ಜ. ನೋಡಲು ಇದು ಗಣೇಶ್ ಕಾಸರಕ ಎನ್ನುವ ಒಬ್ಬ ವ್ಯಕ್ತಿಯ ಕಥೆ ಅಂತ ಕಾಣಿಸುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಒಂದು ಹಳ್ಳಿಯಿಂದ ಬದುಕನ್ನ ಉಜ್ವಲವಾಗಿ ಕಟ್ಟಿಕೊಳ್ಳಬೇಕೆಂಬ ದೃಷ್ಟಿಯಿಂದ 10ನೇ ತರಗತಿ ಮುಗಿದ ತಕ್ಷಣ ಮನೆಯವರಿಗೆ ಯಾರಿಗೂ ಹೇಳದೆ ಮುಂಬೈ ಎನ್ನುವ ದೊಡ್ಡ ಪಟ್ಟಣವನ್ನ ಸೇರ್ತಾನೆ. ಜಾಗತಿಕ ಯುದ್ಧದ ಕರಾಳ ಛಾಯೆಯಿಂದ ಅಲ್ಲಿ ಕೆಲಸ ಸಿಗದೆ ಪರದಾಡುವ ಆತ ವರ್ಷಗಟ್ಟಲೆ ಊರಿಗೆ ಬರದೆ ಬದುಕು ಕಟ್ಟಿಕೊಳ್ಳುವ ಛಲ, ಇದರೊಂದಿಗೆ ಆತ ಬೆಳೆಸಿಕೊಳ್ಳುವ ದೃಷ್ಟಿಕೋನದ ಅನಾವರಣ. 432 ಪುಟದ ಈ ದೊಡ್ಡ ಕಾದಂಬರಿಯಲ್ಲಿ ಕೊನೆಯ 200 ಪುಟಗಳಲ್ಲಿ ಆಸ್ತಿಕ ಸಮಾಜದವರ ಪ್ರವಾಸದಲ್ಲಿ ಕಾರಂತರು ಕಾಣಿಸುವ ದೃಷ್ಟಿಕೋನದ ಪರಿಚಯ ಇದೆಯಲ್ಲ, ಅಬ್ಬಾ ಅದ್ಭುತ ಅಂತಲೇ ಹೇಳಬೇಕು. ಅವರೇ ಮುನ್ನುಡಿಯಲ್ಲಿ ಹೇಳಿದ ಹಾಗೆ ಅವರವರ ಸಾಂಸ್ಕೃತಿಕ ಹಿನ್ನೆಲೆಗಳಿಂದಾಗಿ ಹೆಚ್ಚಿನ ಜನರು ಅನೇಕ ಧಾರ್ಮಿಕ ಭಾವನೆಗಳನ್ನ ತಮ್ಮ ಜೀವನದ ಉದ್ದಕ್ಕೂ ಹೊತ್ತು ನಲಿಯುತ್ತಾರೆ. ಅಂತಹವುಗಳನ್ನ ಕಳಚಿಕೊಂಡು ನಾನು ಜಗತ್ತನ್ನ ನೋಡುವ ಪ್ರಯತ್ನವನ್ನ ಮಾಡಿದೆ, ಅದರ ದರ್ಶನವನ್ನ ನಿಮಗೆ ಅವರು ಈ ಕೃತಿಯಲ್ಲಿ ಮಾಡಿಸ್ತಾರೆ. ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರುವವರು, ರಾಜ್ಯಪಾಲರಾಗಿದ್ದವರು, ಹೈಕೋರ್ಟ್ ಜಡ್ಜ್ಗಳಾಗಿ ನಿವೃತ್ತಿ ಹೊಂದಿದವರು, ಪ್ರಾಧ್ಯಾಪಕರುಗಳು, ಅಡ್ವೊಕೇಟ್ಗಳು ಕೂಡ ಹೇಗೆ ತಾವು ನಂಬಿದ್ದೇ ಪರಮ ಸತ್ಯ ಎಂದು ವಾದಿಸುತ್ತಾರೆ ಮತ್ತು ಎಷ್ಟು ಸಂಕುಚಿತ ಮನೋಭಾವದವರಾಗಿರ್ತಾರೆ ಎಂಬ ಪರಿಚಯವನ್ನ ಮಾಡಿಸ್ತಾರೆ. ಆಸ್ತಿಕ ಸಮಾಜದ ಪ್ರಯಾಣ ಮುಂಬೈಯಿಂದ ಪ್ರಾರಂಭಗೊಂಡು ತುಳಜಾಪುರ, ಕೊಲ್ಹಾಪುರ, ಪಂಢರಾಪುರ ಮುಗಿಸಿ ಕರ್ನಾಟಕದ ಹಂಪೆಯ ಹತ್ತಿರ ಒಬ್ಬ ಅವಧೂತರ ದರ್ಶನಕ್ಕಾಗಿ ಬಂದು ಅಲ್ಲಿಂದ ಶಿರಸಿ, ಬನವಾಸಿ, ಗೋಕರ್ಣಕ್ಕೆ ತಲುಪುವ ವೇಳೆಗೆ ಒಬ್ಬೊಬ್ಬರ ಮನಸ್ಥಿತಿ, ಇಷ್ಟೆಲ್ಲಾ ದರ್ಶನವಾದ ಮೇಲೂ ಬೌದ್ಧಿಕ ದಾರಿದ್ರ್ಯತನ ನಶಿಸದೇ ಇರುವುದು, ಶ್ರೇಷ್ಠತೆಯ ವ್ಯಸನ ಹೇಗೆ ಎಲ್ಲರನ್ನ ಕಾಡುತ್ತೆ ಎನ್ನುವುದನ್ನ ತುಂಬಾ ಸೊಗಸಾಗಿ ಬರೆದಿದ್ದಾರೆ. ಜಾಣ ಎನ್ನುವ ಒಬ್ಬ ಹೆಡ್ಡರನ್ನ ಕೂಡ ಅವರು ಬೇಕು ಅಂತಲೇ ಪರಿಚಯ ಮಾಡಿಸ್ತಾರೆ. ಆತನ ಅತೀಂದ್ರಿಯ ಶಕ್ತಿ ಯಾವುದೇ ದೇವರ ಆಶೀರ್ವಾದವಾಗಿರದೆ ಒಂದು ಅಪಘಾತದಿಂದಾಗಿ ಹೇಗೆ ಬಂತು, ಯಾವ ದೈವ ಸಾಕ್ಷಾತ್ಕಾರದಿಂದಲ್ಲ ಎಂಬುದನ್ನು ಅವರು ತಿಳಿಸ್ಕೊಡ್ತಾರೆ. ಮನುಷ್ಯನ ಸ್ವಾರ್ಥ, ಪ್ರಕೃತಿಯ ಎಲ್ಲ ಜೀವಿಗಳು ಸಮಾನ ಎಂಬುದನ್ನ, ಸೃಷ್ಟಿ ರಹಸ್ಯದ ಜಟಿಲ ಪ್ರಶ್ನೆಗೆ ಉತ್ತರವನ್ನ ಮಗುವಿನ ದೃಷ್ಟಿಕೋನದ ಜಾಣನ ಮೂಲಕ ಅವರು ಹೇಳಿಸ್ತಾರೆ. ಪವಾಡಗಳಿಗಿಂತ ಪ್ರಕೃತಿಯ ಸಹಜತೆಯೇ ದೊಡ್ಡದು ಎನ್ನುವುದನ್ನ ಮನವರಿಕೆ ಮಾಡಿಸ್ತಾರೆ ಕಾರಂತರು. ಅಲಕ್ಷಾನಂದ ಎಂಬ ಸ್ವಾಮೀಜಿಯ ಬೂಟಾಟಿಕೆಯನ್ನ, ಶ್ರೀಮಂತರಿಗೆ ಕೊಡುವ ಪ್ರಾಮುಖ್ಯತೆಯನ್ನ, ಜನರ ಮೂರ್ಖತನವನ್ನ ಎಲ್ಲವನ್ನೂ ಕೂಡ ತುಂಬಾ ಚಂದವಾಗಿ ಚಿತ್ರಿಸಿದ್ದಾರೆ. ಪವಾಡದ ಮೊರೆ ಏಕೆ ಹೋಗ್ತಾನೆ ಮನುಷ್ಯ? ಜೀವನದಲ್ಲಿ ಮನಸ್ಸನ್ನ ಹಿಡಿದಿಡುವ ಕೆಲಸಗಳು ಇಲ್ಲದೆ ಹೋದರೆ, ಭಾವನೆಗಳು ಇರದೇ ಹೋದರೆ ಹೇಗೆ ಜೀವನ ಬರಡು ಎನ್ನುವ ಭಾವನೆ ಬರುತ್ತೆ ಎಂಬುದನ್ನು ತುಂಬಾ ಸೂಕ್ಷ್ಮವಾಗಿ ಅವಲೋಕಿಸಿದ್ದಾರೆ ಲೇಖಕರು. ಎಲ್ಲರೂ ಓದಲೇಬೇಕಾದ ಕೃತಿ. ಅದರಲ್ಲೂ ಈಗಿನ ನಮ್ಮ ದೇಶದ ಪ್ರಸಕ್ತ ಪರಿಸ್ಥಿತಿಯಲ್ಲಿ ವೈಜ್ಞಾನಿಕ ದೃಷ್ಟಿಕೋನ ನಶಿಸಿ ಹೋಗುತ್ತಿರುವ ಈ 21ನೇ ಶತಮಾನದಲ್ಲಿಯೂ ಕೂಡ 1981ರಲ್ಲಿ ಕಾರಂತರು ಬರೆದ ಕೃತಿ ಅಷ್ಟೇ ಪ್ರಸ್ತುತ. 400ಕ್ಕೂ ಹೆಚ್ಚು ಪುಟಗಳ ಕೃತಿಯಾದರೂ ಕೂಡ ಬಿಡದೆ ಓದಿಸಿಕೊಂಡು ಹೋಗುತ್ತೆ. ಅದರಲ್ಲಿಯೂ ಕೊನೆಯ 200 ಪುಟಗಳ ಓಘ ಬೇರೆಯದ್ದೇ ತೆರನಾದದ್ದು. ಅದನ್ನ ನೀವು ಓದಿಯೇ ಅನುಭವಿಸಿ ತಿಳಿಬೇಕು. ನೀವು ಓದಿ, ಆಗ್ಲೇ ಓದಿದ್ರೆ ಹೇಗನ್ನಿಸ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ನಿಮಗೆ ನಮ್ಮ ಚಾನೆಲ್ನಲ್ಲಿ ಮೂಡಿ ಬರುತ್ತಿರುವ ರಿವ್ಯೂಗಳು ಇಷ್ಟ ಆದರೆ ಬಾಳೊಂದು ಭಾವಗೀತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಮತ್ತೊಂದು ಸರಣಿ, ಸಿನಿಮಾ ಅಥವಾ ಪುಸ್ತಕದ ಮೂಲಕ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.